ಹಾಯ್ ಹಲೋ ನಮಸ್ತೆ. ವೆಲ್ಕಮ್ ಟು ಪಾಟೀಲ್ ಸ್ಟಡಿ ಸರ್ಕಲ್. ನಾನು ನಿಮ್ಮ ಮಂಜುನಾಥ್ ಪಾಟೀಲ್. ಇವತ್ತಿನ ತರಗತಿಯಲ್ಲಿ ನಾವು ಕರ್ನಾಟಕ TET, GPSTR, PSTR ಮತ್ತು ಲ್ಯಾಂಡ್ ಸರ್ವೇಯರ್ ಪರೀಕ್ಷೆಗಳಿಗೆ ಸಂಬಂಧಿಸಿದಂತೆ ಗಣಿತ ಲೆಕ್ಕಗಳನ್ನು ಬಿಡಿಸ್ತಾ ಹೋಗೋಣ. ಪರೀಕ್ಷಾ ದೃಷ್ಟಿಯಿಂದ ಈ ಎಲ್ಲ ಪ್ರಶ್ನೆಗಳು ಇಂಪಾರ್ಟೆಂಟ್ ಆಗಿದ್ದು, ಇದೇ ಪ್ರಶ್ನೆಗಳು ಬರ್ತಾವ ಅಂತ ಹೇಳಕ್ಕಾಗಲ್ಲ, ಬಟ್ ಈ ತರ ಪ್ರಶ್ನೆಗಳು ನಿಮಗೆ ಎಕ್ಸಾಮ್ ಅಲ್ಲಿ ಕೇಳುವ ಸಾಧ್ಯತೆ ಇದೆ. ಹಾಗಾಗಿ ತರಗತಿಯನ್ನ ಕೊನೆಯವರೆಗೂ ವೀಕ್ಷಣೆ ಮಾಡಿ ಇದರ ಸದುಪಯೋಗವನ್ನ ಪಡೆದುಕೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿ. ಮೊದಲನೇ ಪ್ರಶ್ನೆ ನೋಡ್ರಿ. ಪ್ರಶ್ನೆ, 2√3 ಸೆಂಟಿಮೀಟರ್ ಬದಿಯನ್ನು ಸೈಡ್ ಹೊಂದಿರುವ ಸಮಬಾಹು ತ್ರಿಭುಜದ ವಿಸ್ತೀರ್ಣವೆಷ್ಟು? ನೋಡ್ರಿ, ಇಲ್ಲಿ ಸಮಬಾಹು ತ್ರಿಭುಜದ ವಿಸ್ತೀರ್ಣವನ್ನ ಕಂಡುಹಿಡಿ ಅಂತ ಹೇಳಿದ್ದಾರೆ. ಹಾಗಾಗಿ ಏನ್ ಕೊಟ್ಟಿದ್ದಾರೆ? ಒಂದು ಸೈಡ್ ಅನ್ನ ಕೊಟ್ಟಿದ್ದಾರೆ 2√3 ಸೆಂಟಿಮೀಟರ್. ಹಾಗಾಗಿ ನಾವೇನ್ ಕಂಡುಹಿಡಬೇಕಿಲ್ಲಿ? ಸಮಬಾಹು ತ್ರಿಭುಜದ ವಿಸ್ತೀರ್ಣವನ್ನ ಕಂಡುಹಿಡಿಬೇಕು. ಹಾಗಾದ್ರೆ ನೋಡ್ರಿ, ಸಮಬಾಹು ತ್ರಿಭುಜದ ವಿಸ್ತೀರ್ಣ, ಸಮಬಾಹು ತ್ರಿಭುಜದ ವಿಸ್ತೀರ್ಣವನ್ನ ಕಂಡುಹಿಡಿಯುವಂತ ಸೂತ್ರ √3 ಡಿವೈಡೆಡ್ ಬೈ 4 ಇಂಟು a². ಹೌದಾ? ಹಾಗಾದ್ರೆ ಇಲ್ಲಿ ಏನ್ ಕೊಟ್ಟಾರ ನಮಗೆ? 2√3. ಇದೇನು? ಒಂದು ಸೈಡ್ ಅಂದ್ರೆ a, 2√3 ಅವರೇ ಕೊಟ್ಟಿರೋದು ಇದು. ನೆಕ್ಸ್ಟ್, ಹಾಗಾದ್ರೆ ಈ ಎ ಬೆಲೆಯನ್ನ ಈ ಒಂದು ಇಕ್ವೇಶನ್ ಅಲ್ಲಿ ಹಾಕ್ರೆ, ಏರಿಯಾ ಈಸ್ ಈಕ್ವಲ್ ಟು √3 ಡಿವೈಡೆಡ್ ಬೈ 4 ಇಂಟು 2√3 ಹೋಲ್ ಸ್ಕ್ವೇರ್. ನೆಕ್ಸ್ಟ್ ನೋಡ್ರಿ, ಏರಿಯಾ ಈಸ್ ಈಕ್ವಲ್ ಟು √3 ಡಿವೈಡೆಡ್ ಬೈ 4. ನೋಡ್ರಿ, ಈ ಸ್ಕ್ವೇರ್ ಎರಡಕ್ಕೂ ಸಂಬಂಧ, ಎರಡು ಮತ್ತು ಈ √3 ಎರಡಕ್ಕೂ ಸಂಬಂಧಪಟ್ಟಿರುತ್ತೆ. ಹಾಗಾಗಿ 2 ಸ್ಕ್ವೇರ್ ಅಂದ್ರೆ ಎಷ್ಟು? 4 ಇಂಟು √3 ಹೋಲ್ ಸ್ಕ್ವೇರ್ ಅಂದ್ರೆ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ ಇಂಟು 3 ಆಗುತ್ತೆ. ನೆಕ್ಸ್ಟ್ ನೋಡ್ರಿ, 4 ಒಂದ್ಲೆ 4 ಕ್ಯಾನ್ಸಲ್. ಎ ಈಸ್ ಈಕ್ವಲ್ ಟು √3 ಇಂಟು 3 ಉಳಿಯುತ್ತಾ? ಹೌದಾ? ನೆಕ್ಸ್ಟ್, ಎ ಈಸ್ ಈಕ್ವಲ್ ಟು 3 ಇಂಟು ಈ √3 ವ್ಯಾಲ್ಯೂ ಏನು? 1.732. ಹೌದಾ? ನೆಕ್ಸ್ಟ್, ಎ ಈಸ್ ಈಕ್ವಲ್ ಟು ಏನಾಗುತ್ತೆ? ಇದು ತ್ರೀ ಇಂಟು 1.732 ಅಂದ್ರೆ ಗುಣಾಕಾರ ಮಾಡಿದಾಗ 196 ಸೆಂಟಿಮೀಟರ್ ಸ್ಕ್ವೇರ್. ವಿಸ್ತೀರ್ಣ ಯಾವಾಗಲೂ ಸ್ಕ್ವೇರ್ ಅಲ್ಲಿ ಇರುತ್ತೆ. ನೋಡ್ರಿ, 5.196 ಸೆಂಟಿಮೀಟರ್ ಸ್ಕ್ವೇರ್ ಸಮಬಾಹು ತ್ರಿಭುಜದ ವಿಸ್ತೀರ್ಣ. ನೆಕ್ಸ್ಟ್, ಎರಡನೇ ಪ್ರಶ್ನೆ, a ಪ್ಲಸ್ ಬಿ ಈಸ್ ಈಕ್ವಲ್ ಟು ಸಿ ಮತ್ತು 3a ಪ್ಲಸ್ 2b ಈಸ್ ಈಕ್ವಲ್ ಟು 20 ಆದರೆ 3a ಪ್ಲಸ್ ಬಿ ನ ಬೆಲೆ ಎಷ್ಟು? ನೋಡ್ರಿ, 3a ಪ್ಲಸ್ ಬಿ ನ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ. ಹಾಗಾದ್ರೆ ನೋಡ್ರಿ, ಇಲ್ಲಿ ಏನ್ ಮಾಡ್ಬೇಕು? a ಪ್ಲಸ್ ಬಿ ಈಸ್ ಈಕ್ವಲ್ ಟು ಸಿ ಮತ್ತೇನ್ ಕೊಟ್ಟಿದ್ದಾರೆ? 3a ಪ್ಲಸ್ 2b. ಇದು ಇಕ್ವೇಶನ್ 1 ಅಂದ್ರೆ ಇದು ಇಕ್ವೇಶನ್ 2. ಈಗ ಇಕ್ವೇಶನ್ 1 ಅನ್ನ ನಾವು 2ರಿಂದ ಗುಣಾಕಾರ ಮಾಡಬೇಕು. ಇದು 5. ನೋಡ್ರಿ, ಇಕ್ವೇಶನ್ 1 ಅನ್ನ 2ರಿಂದ ಗುಣಾಕಾರ ಮಾಡಬೇಕು. ಮಲ್ಟಿಪ್ಲೈಡ್ ಬೈ 2. ಅವಾಗ ಏನಾಗುತ್ತೆ? ಇದು 2a ಪ್ಲಸ್
2b ಪ್ಲಸ್ 10 ಆಗುತ್ತಾ. ಇದನ್ನ ಇಕ್ವೇಶನ್ 3 ಅಂದ್ರೆ. ನೆಕ್ಸ್ಟ್ ಇವಾಗ ಇಕ್ವೇಶನ್ 3 2ರಿಂದ ಕಳೆಯಲಾಗಿ. ಈಕ್ವೇಶನ್ 3 2ರಿಂದ ಕಳೆಯಬೇಕು. ಹಾಗಾದ್ರೆ ನೋಡ್ರಿ ಇಲ್ಲಿ 3a ಪ್ಲಸ್ 2b ಮೈನಸ್ 2a ಪ್ಲಸ್ 2b ಇಸ್ ಈಕ್ವಲ್ ಟು 20 ಮೈನಸ್ 10. ಇಲ್ಲಿ ನೋಡ್ರಿ 3a ಮೈನಸ್ 2a a ಪ್ಲಸ್ 2b ಮೈನಸ್ 2b ಕ್ಯಾನ್ಸಲ್ ಆಗುತ್ತಾ. ಇಸ್ ಈಕ್ವಲ್ ಟು 20 ಮೈನಸ್ 10 10. ನಮ್ಗೇನ್ ಸಿಕ್ತು? ಎ ದ ಬೆಲೆ 10. ಹಾಗಾದ್ರೆ ಇದನ್ನ ನಾವೆಲ್ಲಿ ಹಾಕ್ಬೇಕೀಗ? ಎ ದ ಬೆಲೆಯನ್ನ ಇಕ್ವೇಶನ್ 1 ಅಲ್ಲಿ ಹಾಕ್ರಿ. ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು 5. ಹಾಗಾದ್ರೆ ಎ ಎಷ್ಟೈತಲ್ಲಿ? 10 ಪ್ಲಸ್ ಬಿ ಇಸ್ ಈಕ್ವಲ್ ಟು 5. ಬಿ ಇಸ್ ಈಕ್ವಲ್ ಟು 10 ಈ ಕಡೆ ಹೋದ್ರೆ ಏನಾಗುತ್ತಾ? 5 ಮೈನಸ್ 10 ಆಗುತ್ತಾ. ಬಿ ಇಸ್ ಈಕ್ವಲ್ ಟು ಮೈನಸ್ 5. ಎ ಬೆಲೆ ಸಿಕ್ತು, ಬಿ ಬೆಲೆ ಸಿಕ್ತು. ಹಾಗಾದ್ರೆ ಈ ಎರಡು ಬೆಲೆಗಳನ್ನ ಇದರಲ್ಲಿ ಹಾಕ್ರಿ. 3a ಪ್ಲಸ್ ಬಿ 3 ಇಂಟು ಎ ದ ಬೆಲೆ 10 ಪ್ಲಸ್ ಬಿ ದ ಬೆಲೆ ಮೈನಸ್ 5. 3 ಇಂಟು 10 30 ಮೈನಸ್ ಇಂಟು ಪ್ಲಸ್ ಮೈನಸ್ 5. 30 ಮೈನಸ್ 5 25. ಹಾಗಾದ್ರೆ 3a ಪ್ಲಸ್ ಬಿ ನ ಬೆಲೆ ಎಷ್ಟು? 25. ನೋಡ್ರಿ ಮೊದಲನೇ ಪ್ರಶ್ನೆ, ಪಿ ಬೈ ಕ್ಯೂ ಈಸ್ ಈಕ್ವಲ್ ಟು 7 ಆದರೆ ಪಿ ಪ್ಲಸ್ ಕ್ಯೂ ಡಿವೈಡೆಡ್ ಬೈ ಪಿ ಮೈನಸ್ ಕ್ಯೂ ನ ಬೆಲೆ ಎಷ್ಟು? ನೋಡ್ರಿ ಏನ್ ಕೊಟ್ರಲ್ಲಿ? ಪಿ ಬೈ ಕ್ಯೂ 7 ಕೊಟ್ಟಾರ ಮತ್ತು ಪಿ ಪ್ಲಸ್ ಕ್ಯೂ ಡಿವೈಡೆಡ್ ಬೈ ಪಿ ಮೈನಸ್ ಕ್ಯೂ ನ ಬೆಲೆಯನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ನೋಡ್ರಿ ಹೆಂಗ್ ಮಾಡೋದು? ಪಿ ಪ್ಲಸ್ ಕ್ಯೂ ಡಿವೈಡೆಡ್ ಬೈ ಪಿ ಮೈನಸ್ ಕ್ಯೂ ಇದರ ಬೆಲೆ ಬೇಕು ನಮ್ಗ. ಹಾಗಾಗಿ ನೋಡ್ರಿ ಇವುಗಳಲ್ಲಿ ಪಿ ಪ್ಲಸ್ ಕ್ಯೂದಲ್ಲಿ ಕ್ಯೂ ನ ಕಾಮನ್ ತೆಗಿರಿ. ಪಿ ಪ್ಲಸ್ ಕ್ಯೂ ನ ಕಾಮನ್ ತೆಗೆದಾಗ ಪಿ ಬೈ ಕ್ಯೂ ಪ್ಲಸ್ 1 ಉಳಿತೈತೆ ಡಿವೈಡೆಡ್ ಬೈ ಪಿ ಮೈನಸ್ ಕ್ಯೂದಲ್ಲಿ ಕ್ಯೂ ಅನ್ನ ಕಾಮನ್ ತೆಗೆದಾಗ ಪಿ ಬೈ ಕ್ಯೂ ಮೈನಸ್ 1 ಉಳಿತೈತೆ. ಹೌದಾ? ಈಗ ಈ ಕ್ಯೂ ಗೆಟ್ ಕ್ಯಾನ್ಸಲ್. ನೆಕ್ಸ್ಟ್ ನಮ್ಗೆ ಉಳಿತು ಇಲ್ಲಿ ಪಿ ಬೈ ಕ್ಯೂ ಪ್ಲಸ್ 1 ಡಿವೈಡೆಡ್ ಬೈ ಪಿ ಬೈ ಕ್ಯೂ ಮೈನಸ್ 1. ಹಾಗಾದ್ರೆ ನೋಡ್ರಿ ನಮಗೆ ಪಿ ಬೈ ಕ್ಯೂ ಅಂದ್ರ 7 ಅಂತ ಅವರೇ ಕೊಟ್ಟಾರ ವ್ಯಾಲ್ಯೂ. ಹಾಗಾಗಿ ಪಿ ಬೈ ಕ್ಯೂ ಇದ್ದಲ್ಲೇ 7 ಹಾಕ್ರಿ. 7 ಪ್ಲಸ್ 1 ಡಿವೈಡೆಡ್ ಬೈ 7 ಮೈನಸ್ 1. ಪಿ ಬೈ ಕ್ಯೂ 7 ಪ್ಲಸ್ 1 ಡಿವೈಡೆಡ್ ಬೈ ಪಿ ಬೈ ಕ್ಯೂ 7 ಮೈನಸ್ 1. ನೆಕ್ಸ್ಟ್ 7 ಪ್ಲಸ್ 1 8 ಡಿವೈಡೆಡ್ ಬೈ 7 ಮೈನಸ್ 1 6. 2 ಮೂರ್ಲೆ 6, 2 ನಾಲ್ಕಲೆ 8. ನೋಡ್ರಿ ಇಲ್ಲಿ ಪಿ ಪ್ಲಸ್ ಕ್ಯೂ ಡಿವೈಡೆಡ್ ಬೈ ಪಿ ಮೈನಸ್ ಕ್ಯೂ ಈಸ್ ಈಕ್ವಲ್ ಟು 4/3. ಪಿ ಪ್ಲಸ್ ಕ್ಯೂ ಡಿವೈಡೆಡ್ ಬೈ ಪಿ ಮೈನಸ್ ಕ್ಯೂ ನ ಬೆಲೆ 4/3. ಪ್ರಶ್ನೆ, x by 2y is equal to 3/2 ಆದರೆ 2x plus y divided by x minus 2y ನ ಬೆಲೆ ಎಷ್ಟು? ನೋಡ್ರಿ ಈಗ ತನ ಮಾಡಿದ್ವಲ್ಲ ಅದೇ ರೀತಿ ಇದೆ.
ನೋಡ್ರಿ ಮೊದಲು ನೋಡ್ರಿ ಎಕ್ಸ್ ಡಿವೈಡೆಡ್ ಬೈ 2y ಈಸ್ ಈಕ್ವಲ್ ಟು 3/2. ನೋಡ್ರಿ ಈ 2 ಅನ್ನ ಇಲ್ಲಿ ಮೇಲೆ ಕಳಿಸಿದಾಗ ಏನಾಗುತ್ತೆ ಇದು ಎಕ್ಸ್ ಡಿವೈಡೆಡ್ ಬೈ y ಈಸ್ ಈಕ್ವಲ್ ಟು 3 ಇಂಟು 2 ಡಿವೈಡೆಡ್ ಬೈ 2 ಆಗುತ್ತೆ. ಹೌದಾ? ಈಗ ಈ 2 ಕ್ಯಾನ್ಸಲ್. ಎಕ್ಸ್ ಬೈ y ಈಸ್ ಈಕ್ವಲ್ ಟು 3. ಎಕ್ಸ್ ಬೈ y ಈಸ್ ಈಕ್ವಲ್ ಟು 3 ಸಿಕ್ತಿಲ್ಲಿ. ನೆಕ್ಸ್ಟ್ 2x ಪ್ಲಸ್ y ಡಿವೈಡೆಡ್ ಬೈ ಎಕ್ಸ್ ಮೈನಸ್ 2y. ಇಲ್ಲಿ ನೋಡ್ರಿ ಇದರಲ್ಲಿ y ಕಾಮನ್ ತೆಗಿಬೇಕು. 2x ಡಿವೈಡೆಡ್ ಬೈ y ಪ್ಲಸ್ 1 ಡಿವೈಡೆಡ್ ಬೈ ನೋಡ್ರಿ ಇದರಲ್ಲಿ y ಕಾಮನ್ ತೆಗೆದಾಗ y ಇಂಟು ಎಕ್ಸ್ ಬೈ y ಮೈನಸ್ 2 ಉಳಿತು. ಓಕೆ, ನೆಕ್ಸ್ಟ್ ನೋಡ್ರಿ ಈ y ಕ್ಯಾನ್ಸಲ್ ಆಗುತ್ತಾ. ಎಕ್ಸ್ ಬೈ y ಅಂದ್ರೆ ಹೆಂಗ್ ಗೊತ್ತೈತೆ ನಮಗೆ ಇಲ್ಲಿ 3 ಅಂತ ಬಂದೈತಿ. ಎಕ್ಸ್ ಬೈ y ಅಂದ್ರ 3. ಈ ಎಕ್ಸ್ ಬೈ y ಇದ್ದಲ್ಲೇ 3 ಹಾಕ್ರಿ. 2 ಇಂಟು 3 ಎಕ್ಸ್ ಬೈ y ಅಂದ್ರೆ 3 ಪ್ಲಸ್ 1 ಡಿವೈಡೆಡ್ ಬೈ ಎಕ್ಸ್ ಬೈ y ಅಂದ್ರೆ 3 ಮೈನಸ್ 2. ನೋಡಿ 3 ಇಂಟು 2 6 ಪ್ಲಸ್ 1 ಡಿವೈಡೆಡ್ ಬೈ 3 ಮೈನಸ್ 2 1 6 ಪ್ಲಸ್ 1 7. ನೋಡಿ ನಮಗೆ ಏನು ಬೇಕಿಲ್ಲಿ 2x ಪ್ಲಸ್ y ಡಿವೈಡೆಡ್ ಬೈ ಎಕ್ಸ್ ಮೈನಸ್ 2y ದ ಬೆಲೆ ಎಷ್ಟು? 7 ಸರಿಯಾದ ಉತ್ತರ. ನೆಕ್ಸ್ಟ್ 5ನೇ ಪ್ರಶ್ನೆ. 3ರಿಂದ ಭಾಗವಾಗುವ ಎಲ್ಲ 2 ಅಂಕಿಗಳ ಸಂಖ್ಯೆಗಳ ಮೊತ್ತ ಎಷ್ಟು? ನೋಡ್ರಿ 3ರಿಂದ ಭಾಗವಾಗುವಂತ ಎಲ್ಲ 2 ಅಂಕಿಗಳ ಸಂಖ್ಯೆಗಳ ಮೊತ್ತವನ್ನು ನಾವಿಲ್ಲಿ ಕಂಡುಹಿಡಿಬೇಕು. ಹಾಗಾದ್ರೆ 3ರಿಂದ ಭಾಗವಾಗುವಂತಹ ಸಂಖ್ಯೆಗಳು ಯಾವುವು? ನೋಡ್ರಿ 12, 15, ನೆಕ್ಸ್ಟ್ 18, 21 ಎಲ್ಲಿವರೆಗಪ್ಪ ಅಂದ್ರೆ 99ರವರೆಗೂ. ಹೌದಾ? ಮೊದಲಿಲ್ಲಿ ನಾವು ಈ ಒಂದು ಶ್ರೇಣಿಯಲ್ಲಿ ಎಷ್ಟು ಪದಗಳಿವೆ ಅದನ್ನ ಕಂಡುಹಿಡಬೇಕು. ಎನ್ ಅನ್ನ ಕಂಡುಹಿಡಬೇಕು ನಾವು ಮೊದಲು. ಹೌದಾ? ನಮ್ಗೆ ಏನ್ ಕೊಟ್ಟಿರೋದು? ಎ ಕೊಟ್ಟಿರೋದು ಎಷ್ಟು? 12. ಮೊದಲನೇ ಪದ 12. ಡಿ ಸಾಮಾನ್ಯ ವ್ಯತ್ಯಾಸ ಎಷ್ಟೈತಿ ನೋಡ್ರಿ? 3 ಐತಿ. ನೆಕ್ಸ್ಟ್ ಟಿ ಎನ್ ಎಷ್ಟೈತಿ? 99. ಕೊನೆಯ ಪದ 99. ಹಾಗಾದ್ರೆ ನಾವು ಇಲ್ಲಿ ಏನ್ ಕಂಡುಹಿಡಬೇಕು? ಎನ್ ಅನ್ನ ಕಂಡುಹಿಡಿಬೇಕು. ಹಾಗಾದ್ರೆ ಟಿ ಎನ್ ಈಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಟಿ ಎನ್ ಅಂದ್ರೆ ಎಷ್ಟು? 99 ಈಸ್ ಈಕ್ವಲ್ ಟು ಎ 12 ಪ್ಲಸ್ ಎನ್ ಮೈನಸ್ 1. ಎನ್ ಗೊತ್ತಿಲ್ಲ. ನೆಕ್ಸ್ಟ್ ಡಿ ಸಾಮಾನ್ಯ ವ್ಯತ್ಯಾಸ 3. 99 ಈಸ್ ಈಕ್ವಲ್ ಟು 12 ಪ್ಲಸ್ 3 ಇಂಟು ಎನ್, 3n ಮೈನಸ್ 3 ಇಂಟು 1. ನೆಕ್ಸ್ಟ್ 99 ಈಸ್ ಈಕ್ವಲ್ ಟು 12 ಮೈನಸ್ 3 ಎಷ್ಟು? 9 ಪ್ಲಸ್ 3n. ನೆಕ್ಸ್ಟ್ ಈ 9ಅನ್ನ ಈ ಕಡೆ ಕಳಿಸಿದ್ರೆ ಏನಾಗುತ್ತೆ? ಇದು 99 ಮೈನಸ್ 9 ಆಗುತ್ತಾ? ಇಸ್ ಈಕ್ವಲ್ ಟು 3n. ನೆಕ್ಸ್ಟ್ 99ಅಲ್ಲಿ 9 ಹೋದ್ರೆ ಎಷ್ಟು? 90 ಇಸ್ ಈಕ್ವಲ್ ಟು 3n. ನೆಕ್ಸ್ಟ್ ಈ ಎನ್ ಅನ್ನ ಈ ಕಡೆ ಕಳಿಸಿದಾಗ ಏನಾಗುತ್ತೆ? ಇದು ಡಿವೈಡೆಡ್ ಬೈ ಎನ್ ಆಗುತ್ತಾ? ಡಿವೈಡೆಡ್ ಬೈ 3 ಆಗುತ್ತಾ? ಈ 3 ಅನ್ನ ಈ ಕಡೆ ಕಳಿಸಿದಾಗ ಡಿವೈಡೆಡ್ ಬೈ ಆಗುತ್ತಾ? 90 ಡಿವೈಡೆಡ್ ಬೈ 3 ಈಸ್ ಈಕ್ವಲ್ ಟು ಎನ್. ಹಾಗಾದ್ರೆ ಎನ್ ಈಸ್ ಈಕ್ವಲ್ ಟು ಎಷ್ಟಾಗುತ್ತಾ? 30 ಆಗುತ್ತಾ? 3 ಎನ್ ಈಸ್ ಈಕ್ವಲ್ ಟು 30. ನೆಕ್ಸ್ಟ್ ನಮಗೇನ್ ಬೇಕು? ಇಲ್ಲಿ ಸಂಖ್ಯೆಗಳ ಮೊತ್ತ ಬೇಕು. 2 ಅಂಕಿಯ ಸಂಖ್ಯೆಗಳ ಮೊತ್ತ ಬೇಕು. ಹಾಗಾದ್ರೆ ಇಲ್ಲಿ ಮೊತ್ತವನ್ನ ಕಂಡುಹಿಡಿಯುವಂತ ಸೂತ್ರ ಎಸ್ ಎನ್ ಈಸ್ ಈಕ್ವಲ್ ಟು ಎನ್ ಬೈ 2 ಇಂಟು 2a ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಹಾಗಾದ್ರೆ ಎನ್ನದ ಬೆಲೆ ಎಷ್ಟು? 30 ಡಿವೈಡೆಡ್ ಬೈ 2 ಇಂಟು
2 ಇಂಟು ಎದ ಬೆಲೆ 12 ಇಂಟು ಎನ್ ದ ಬೆಲೆ ಎಷ್ಟು 30 ಮೈನಸ್ 1 ಸಾಮಾನ್ಯ ವ್ಯತ್ಯಾಸ 3. ನೆಕ್ಸ್ಟ್ 2 1 2 15 30 15 ಇಂಟು 12 24 ಇಂಟು 30 ಮೈನಸ್ 1 29 ಇಂಟು 3. ನೆಕ್ಸ್ಟ್ 24 ಇಂಟು 29 ಇಂಟು 3 ಎಷ್ಟು ನೋಡ್ರಿ 29 ಇಂಟು 3 87. ನೆಕ್ಸ್ಟ್ 15 ಪ್ಲಸ್ ಆಗಬೇಕಿಲ್ಲಿ 24 ಪ್ಲಸ್ 87 111. 15 ಇಂಟು 111 15 ಒಂದ್ಲೆ 15 ಕೈಲ 1 15 ಒಂದ್ಲೆ 15 1 14 1 ಕೈಲ 1 15 ಇಂಟು 1 15 1 16. ನೋಡ್ರಿ SN ಈಸ್ ಈಕ್ವಲ್ ಟು 1665. ಇದು ಸರಿಯಾದ ಉತ್ತರ. ನೆಕ್ಸ್ಟ್ 6ನೇ ಪ್ರಶ್ನೆ ನೋಡ್ರಿ 98.7 ಹೋಲ್ ಸ್ಕ್ವೇರ್ ಮೈನಸ್ 1 ಮೈನಸ್ 1.3 ಹೋಲ್ ಸ್ಕ್ವೇರ್ ದ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ. ಹಾಗಾದ್ರೆ ನೋಡ್ರಿ 98.7 ಹೋಲ್ ಸ್ಕ್ವೇರ್ ನಾವು ಇದನ್ನ ಸ್ಕ್ವೇರ್ ಮಾಡಿ ಮೈನಸ್ ಮಾಡಕ್ಕೆ ಆಗಲ್ಲ. ಇಲ್ಲಿ ನೋಡ್ರಿ ಇದು ಯಾವ ರೂಪದಲ್ಲಿ ಇದೆ ನೋಡ್ರಿ a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಹೌದಾ, ಇದು ಟೋಟಲ್ ಆಗಿ ಎ, ಇದು ಬಿ. a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್, a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂದ್ರೆ a ಪ್ಲಸ್ ಬಿ ಇಂಟು ಎ ಮೈನಸ್ ಬಿ. ಈ ರೂಪದಲ್ಲಿ ಇದನ್ನ ಬರ್ಕೋಬೇಕು. ಈಗ ನೋಡ್ರಿ ಎ ಅಂದ್ರೆ ಎಷ್ಟು 98.7 ಪ್ಲಸ್ 1.3 ಇಂಟು 98.7 ಮೈನಸ್ 1.3. ನೋಡ್ರಿ 98.7 ಪ್ಲಸ್ 1.3 ಅಂದ್ರೆ ಎಷ್ಟು ನೋಡ್ರಿ 100 ಆಗುತ್ತಾ, ಇಂಟು 98 ಮೈನಸ್ 1.3 ಅಂದ್ರೆ ಎಷ್ಟು 97.4 ಆಗುತ್ತಾ. ನೆಕ್ಸ್ಟ್ 100 ಇಂಟು 97.4 9740. ಹಾಗಾದ್ರೆ ನೋಡ್ರಿ ಇಂಥದ ಬೆಲೆ 9740. ಏಳನೇ ಪ್ರಶ್ನೆ, ಒಂದು ವೇಳೆ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು 47 ಮತ್ತು ಎಕ್ಸ್ ಇಂಟು ವೈ ಇಸ್ ಈಕ್ವಲ್ ಟು 19/2 ಆದರೆ 3 ಇಂಟು ಎಕ್ಸ್ ಪ್ಲಸ್ ವೈ ಹೋಲ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಮೈನಸ್ ವೈ ಹೋಲ್ ಸ್ಕ್ವೇರ್ ದ ಬೆಲೆ ಎಷ್ಟು ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ನೋಡ್ರಿ ಇಲ್ಲಿ ಯಾವುದರ ಬೆಲೆಯನ್ನು ಕಂಡುಹಿಡಬೇಕು ನಾವಿಲ್ಲಿ 3 ಇಂಟು ಎಕ್ಸ್ ಪ್ಲಸ್ ವೈ ಹೋಲ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಮೈನಸ್ ವೈ ಹೋಲ್ ಸ್ಕ್ವೇರ್. ಹೌದಾ, ನೋಡ್ರಿ 3 ಇಂಟು ಈ ಎಕ್ಸ್ ಪ್ಲಸ್ ವೈ ಹೋಲ್ ಸ್ಕ್ವೇರ್ ಇದು ಯಾವ ರೂಪದಲ್ಲಿ ಐತಿ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ರೂಪದಲ್ಲಿ ಐತಿ. ಹಾಗಾದ್ರೆ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಸೂತ್ರ ಏನು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab. ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಇದೇನು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್. ಹೌದಾ, ಹಾಗಾದ್ರೆ ಈ ಎಕ್ಸ್ ಪ್ಲಸ್ ವೈ ಅನ್ನ ಈ ರೂಪದಲ್ಲಿ ಬರ್ಕೊಂಡಾಗ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ 2xy ಪ್ಲಸ್ ನೋಡ್ರಿ ಈ ಎಕ್ಸ್ ಮೈನಸ್ ವೈ ಹೋಲ್ ಸ್ಕ್ವೇರ್ ಇದು ಕೂಡ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ರೂಪದಲ್ಲಿ ಐತಿ. ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab ಇದು ಎ ಮೈನಸ್ ಬಿ ಹೋಲ್ ಸ್ಕ್ವೇರ್. ಹಾಗಾದ್ರೆ ಇದನ್ನ ನಾವು ಈ ರೂಪದಲ್ಲಿ ಬರ್ಕೊಂಡಾಗ ಎಕ್ಸ್ ಸ್ಕ್ವೇರ್ ಮೈನಸ್ ಪ್ಲಸ್
ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಮೈನಸ್ 2xy. ಇವಾಗ ನೋಡ್ರಿ ನಮಗಿಲ್ಲಿ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ದ ಬೆಲೆ ಎಷ್ಟು 47, ಎಕ್ಸ್ ಇಂಟು ವೈ ದ ಬೆಲೆ 19/2. ಈ ಬೆಲೆಗಳನ್ನ ಇದರಲ್ಲಿ ಹಾಕ್ರಿ. 3 ಇಂಟು ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಅಂದ್ರೆ ಎಷ್ಟು 47 ಪ್ಲಸ್ 2 ಇಂಟು ಎಕ್ಸ್ ವೈ ಅಂದ್ರೆ ಎಷ್ಟು 19/2 ಪ್ಲಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಅಂದ್ರೆ 47 ಮೈನಸ್ 2 ಇಂಟು ಎಕ್ಸ್ ಇಂಟು ವೈ 19/2. ಇವಾಗ ನೋಡ್ರಿ ಈ 2 ಕ್ಯಾನ್ಸಲ್, ಇದು ಕ್ಯಾನ್ಸಲ್. 3 ಇಂಟು 47 ಪ್ಲಸ್ 19, 47 ಪ್ಲಸ್ 19 ಎಷ್ಟಾಗುತ್ತೆ 66 ಪ್ಲಸ್ 47 ಮೈನಸ್ 19 ನೋಡ್ರಿ 3 ಇಂಟು 66. ಹಾಗಾದ್ರೆ 3 ಇಂಟು 66 ಎಷ್ಟಾಗುತ್ತೆ 6×18 ಎಂಟು ಕೈಲ 1, 6×18 1 19 ಪ್ಲಸ್ 28, 198 ಪ್ಲಸ್ 28 226. ಹಾಗಾದ್ರೆ 3x ಪ್ಲಸ್ ವೈ 3 ಇಂಟು ಎಕ್ಸ್ ಪ್ಲಸ್ ವೈ ಹೋಲ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಮೈನಸ್ ವೈ ಹೋಲ್ ಸ್ಕ್ವೇರ್ ದ ಬೆಲೆ ಎಷ್ಟು 226. ನೆಕ್ಸ್ಟ್ 8ನೇ ಪ್ರಶ್ನೆ. ಒಂದು ಸಮಬಾಹು ತ್ರಿಭುಜದ ವಿಸ್ತೀರ್ಣವು 25√3 ಸೆಂಟಿಮೀಟರ್ ಸ್ಕ್ವೇರ್ ಆದಾಗ ಅದರ ಸುತ್ತಳತೆಯು. ನೋಡ್ರಿ ಒಂದು ಸಮಬಾಹು ತ್ರಿಭುಜದ ವಿಸ್ತೀರ್ಣವನ್ನ ಕೊಟ್ಟರೆ ಎಷ್ಟು 25√3 ಸೆಂಟಿಮೀಟರ್ ಸ್ಕ್ವೇರ್. ಹಾಗಾದ್ರೆ ನಾವಿಲ್ಲಿ ಹೆಂಗ್ ಕಂಡು ಹಿಡಿಬೇಕು ಅಥವಾ ಸುತ್ತಳತೆಯನ್ನ ಕಂಡು ಹಿಡಿಬೇಕು ನೋಡ್ರಿ. ಸಮಬಾಹು ತ್ರಿಭುಜದ ವಿಸ್ತೀರ್ಣ, ಸಮಬಾಹು ತ್ರಿಭುಜದ ವಿಸ್ತೀರ್ಣವನ್ನ ಕಂಡುಹಿಡಿಯುವಂತ ಸೂತ್ರ √3/4 ಇಂಟು a ಸ್ಕ್ವೇರ್. ಹಾಗಾದ್ರೆ ಇಲ್ಲಿ ಏನ್ ಕೊಟ್ಟಾರ ನಮಗ ಸಮಬಾಹು ತ್ರಿಭುಜದ ವಿಸ್ತೀರ್ಣವನ್ನು ಕೊಟ್ಟಾರ ಎಷ್ಟು 25√3 ಈಸ್ ಈಕ್ವಲ್ ಟು √3/4 ಇಂಟು a ಸ್ಕ್ವೇರ್. ನೋಡ್ರಿ ಇಲ್ಲಿ ಈ √3 ಮತ್ತು ಈ √3 ಕ್ಯಾನ್ಸಲ್. ಈ 4 ಈ ಕಡೆ ಬಂದಾಗ ಇಂಟು ಆಗುತ್ತಾ 25 ಇಂಟು 4 100 ಈಸ್ ಈಕ್ವಲ್ ಟು ಏನು ಉಳಿತಿದ್ ನಮ್ಗ a ಸ್ಕ್ವೇರ್. ನಮಗ್ ಬೇಕಾಗಿರೋದೇ ಇಲ್ಲಿ a ಬೇಕು. a ಅಂದ್ರೆ ಇದು ಸೈಡ್, ಒಂದು ಬಾವಿನ ಅಳತೆ. ಒಂದು ಸಮಬಾಹು ತ್ರಿಭುಜದಲ್ಲಿ ಎಲ್ಲಾ ಬಾಹುಗಳು ಸಮನಾಗಿರ್ತಾವ. ಹಾಗಾದ್ರೆ ಈ a ಅನ್ನೋದು ಒಂದು ಬಾವಿನ ಅಳತೆ. ಹಾಗಾದ್ರೆ ಈ ಸ್ಕ್ವೇರ್ ಅನ್ನ ಈ ಕಡೆ ಕಳಿಸಿದಾಗ ಏನಾಗುತ್ತದೆ a ಈಸ್ ಈಕ್ವಲ್ ಟು √100 ಆಗುತ್ತಾ, a ಈಸ್ ಈಕ್ವಲ್ ಟು 10 ಆಗುತ್ತಾ. ನೆಕ್ಸ್ಟ್ ನಮ್ಗೆ ಏನ್ ಬೇಕಿಲ್ಲಿ ಸಮಬಾಹು ತ್ರಿಭುಜದ ಸುತ್ತಳತೆ. ಹಾಗಾದ್ರೆ ಸುತ್ತಳತೆ ಕಂಡುಹಿಡಿಯುವಂತ ಸೂತ್ರ 3 ಇಂಟು a ಈಸ್ ಈಕ್ವಲ್ ಟು 3 ಇಂಟು a ದ ಬೆಲೆ ಎಷ್ಟು 10, 10 ಇಂಟು 3 30. ಹಾಗಾದ್ರೆ ಸುತ್ತಳತೆ ಎಷ್ಟು ಸಮಬಾಹು ತ್ರಿಭುಜದ ಸುತ್ತಳತೆ 30 ಸೆಂಟಿಮೀಟರ್. ನೆಕ್ಸ್ಟ್ 9ನೇ ಪ್ರಶ್ನೆ. ಸುತ್ತಳತೆ 15 ಸೆಂಟಿಮೀಟರ್ ಮತ್ತು ಅಗಲವು 2.2/3 ಸೆಂಟಿಮೀಟರ್ ಇರುವ ಆಯತದ ಉದ್ದ. ನೋಡ್ರಿ ಆಯತದ ಸುತ್ತಳತೆ ಕೊಟ್ಟರೆ ಎಷ್ಟು 15 ಸೆಂಟಿಮೀಟರ್ ಮತ್ತು ಅಗಲ ಕೊಟ್ಟರೆ ಎಷ್ಟು 2.2/3 ಸೆಂಟಿಮೀಟರ್. ಹಾಗಾದ್ರೆ ನಾವಿಲ್ಲಿ ಏನ್ ಕಂಡು ಹಿಡಿಬೇಕು ಆಯತದ ಉದ್ದವನ್ನ ಕಂಡು ಹಿಡಿಬೇಕು. ನೋಡ್ರಿ ಆಯತದ ಸುತ್ತಳತೆ ಕಂಡು ಹಿಡಿಯುವಂತ ಸೂತ್ರ 2 ಇಂಟು ಉದ್ದ ಪ್ಲಸ್ ಅಗಲ ಲೆಂತ್ ಇಂಟು ಬ್ರೆಡ್ತ್. ಹಾಗಾದ್ರೆ
ಆಯತದ ಉದ್ದ ಎಷ್ಟು ಕೊಟ್ರ 15 ಈಸ್ ಈಕ್ವಲ್ ಟು 2 ಇಂಟು ಉದ್ದವನ್ನು ನಾವು ಎಲ್ ಅಂತ ತಗೋಣ ಪ್ಲಸ್ ಅಗಲ ಎಷ್ಟು ಕೊಟ್ರ 2.2/3. ಇವಾಗ ನೋಡ್ರಿ ಈ ಎರಡನ್ನ ಈ ಕಡೆ ಕಳಿಸ್ರೆ ಏನಾಗುತ್ತಾ ಡಿವೈಡೆಡ್ ಬೈ ಆಗುತ್ತಾ 15/2 ಈಸ್ ಈಕ್ವಲ್ ಟು ಎಲ್ ಪ್ಲಸ್ 3×6 ಪ್ಲಸ್ 2 8/3. ಈ ಮಿಶ್ರ ಭಿನ್ನರಾಶಿಯನ್ನು ನಾವು ಸರಳ ರೂಪಕ್ಕೆ ತಂದಾಗ ಏನಾಗುತ್ತದೆ 8/3. ಈ ಪ್ಲಸ್ 8/3 ಈ ಕಡೆ ಕಳಿಸಿದಾಗ ಏನಾಗುತ್ತದೆ ಇಜಿಕೋಲ್ಟಿಂದ ಈ ಕಡೆ ಬಂದಾಗ 15/2 ಮೈನಸ್ 8/3 ಈಸ್ ಈಕ್ವಲ್ ಟು ಎಲ್. ನೆಕ್ಸ್ಟ್ 15/2 ಮೈನಸ್ 8/3 ಇವುಗಳನ್ನ ಕಳಿಬೇಕಂದ್ರೆ ನಾವು ಏನ್ ಮಾಡ್ಬೇಕು, ನಾವು ಈ 3 ಮತ್ತು 2ರ ಲಸ ತೆಗಿಬೇಕು. 2 ಮತ್ತು 3ರ ಲಸ ಎಷ್ಟಾಗುತ್ತಾ 2 ಮತ್ತು 3ರ ಲಸ 6 ಆಗುತ್ತಾ. ಈಗ 2 3 6 3 6 15 45 ಮೈನಸ್ 8 16 ಈಸ್ ಈಕ್ವಲ್ ಟು ಎಲ್. ನೆಕ್ಸ್ಟ್ 45 ಮೈನಸ್ 16 ಅಂದ್ರೆ ಎಷ್ಟಾಗುತ್ತೆ ನೋಡ್ರಿ 45 ಮೈನಸ್ 16 ಎಷ್ಟಾಗುತ್ತಾ 29/6 ಈಸ್ ಈಕ್ವಲ್ ಟು ಎಲ್. ನೋಡ್ರಿ ಇಲ್ಲಿ ಅಗಲ ಮಿಶ್ರ ಭಿನ್ನರಾಶಿ ಐತಿ. ಹಾಗಾದ್ರೆ ಇದನ್ನು ಕೂಡ ನಾವು ಈ ಉದ್ದವನ್ನು ಕೂಡ ಮಿಶ್ರ ಭಿನ್ನರಾಶಿಯಲ್ಲಿ ಬರೀಬೇಕು. ಉದ್ದ ಈಸ್ ಈಕ್ವಲ್ ಟು ನಾಲ್ಕು 5/6 6×4 24 24 ಪ್ಲಸ್ 5 29 29/6 ಅನ್ನು ನಾವು 4.5/6 ಅಂತ ಬರೀಬಹುದು. ಆಯತದ ಉದ್ದ 4.5/6. ನೆಕ್ಸ್ಟ್ 10ನೇ ಪ್ರಶ್ನೆ, ಈ ತರಗತಿಯ ಕೊನೆಯ ಪ್ರಶ್ನೆ. 6ರಿಂದ ಪೂರ್ಣವಾಗಿ ಭಾಗಿಸಲ್ಪಡುವ 3 ಅಂಕಿಯ ಒಟ್ಟು ಸಂಖ್ಯೆಗಳು ಎಷ್ಟು? ನೋಡ್ರಿ 6ರಿಂದ ಸಂಪೂರ್ಣವಾಗಿ ಭಾಗಿಸಲ್ಪಡುವ 3 ಅಂಕಿಯ ಒಟ್ಟು ಸಂಖ್ಯೆಗಳು. ಸಂಪೂರ್ಣವಾಗಿ ಭಾಗಿಸಲ್ಪಡುವ ಅಂದ್ರೆ ಶೇಷ ನಮಗೆ 0 ಉಳಿಬೇಕು. ಆ ತರ 3 ಸಂಖ್ಯೆಯ ಒಟ್ಟು ಸಂಖ್ಯೆಗಳು ಎಷ್ಟು ನೋಡ್ರಿ. 3 ಅಂಕಿಯ ಸಂಖ್ಯೆಗಳಂದ್ರೆ 100ರಿಂದ ಹಿಡಿದು ಎಲ್ಲಿವರೆಗೆ 999ರವರೆಗೂ. ಈ 100ರಿಂದ 99ರವರೆಗಿನ ಸಂಖ್ಯೆಗಳಲ್ಲಿ 6ರಿಂದ ಸಂಪೂರ್ಣವಾಗಿ ಭಾಗಿಸಲ್ಪಡುವಂತಹ ಸಂಖ್ಯೆಗಳು ಎಷ್ಟು ಅಂತ ನಾವಿಲ್ಲಿ ಕಂಡುಹಿಡಿಬೇಕು. ಹಾಗಾದ್ರೆ ನೋಡ್ರಿ ಈ 100 ಅಂತಕ್ಕಂಥದ್ದು 6ರಿಂದ ಸಂಪೂರ್ಣವಾಗಿ ಭಾಗವಾಗಲ್ಲ. 102 108 114 ಎಲ್ಲಿವರೆಗೂ 996ರವರೆಗೂ 996ರವರೆಗೂ 6ರಿಂದ ಸಂಪೂರ್ಣವಾಗಿ ಭಾಗಿಸಲ್ಪಡುವಂತಹ ಸಂಖ್ಯೆಗಳು. ನೆಕ್ಸ್ಟ್ ಹಾಗಾದ್ರೆ ನೋಡ್ರಿ ಒಟ್ಟು ಸಂಖ್ಯೆಗಳನ್ನ ಕಂಡುಹಿಡಿಯುವುದು. ಎ ಇಸ್ ಈಕ್ವಲ್ ಟು ಎಷ್ಟು 102 ಮೊದಲನೇ ಪದ ಎಷ್ಟು ಡಿ ಸಾಮಾನ್ಯ ವ್ಯತ್ಯಾಸ 6. ನೆಕ್ಸ್ಟ್ TN 996 N ಈಸ್ ಈಕ್ವಲ್ ಟು ಎಷ್ಟು ನಾವು N ಕಂಡುಹಿಡಿಯಬೇಕು. ನೆಕ್ಸ್ಟ್ ನೋಡ್ರಿ TN ಈಸ್ ಈಕ್ವಲ್ ಟು TN is equal to A plus N minus 1 into D. ಹಾಗಾದರೆ
ಟಿ ಎನ್ ಎಷ್ಟು 996 ಈಸ್ ಈಕ್ವಲ್ ಟು ಎದ ಬೆಲೆ 102 ಪ್ಲಸ್ ಎನ್ ಬೆಲೆ ನಮ್ಗೆ ಗೊತ್ತಿಲ್ಲ, ಅದನ್ನು ಕಂಡುಹಿಡಿಬೇಕು. n-1 ಇಂಟು ಡಿ ಸಾಮಾನ್ಯ ವ್ಯತ್ಯಾಸ 6. 996 ಈಸ್ ಈಕ್ವಲ್ ಟು 102 ಪ್ಲಸ್ 6 ಇಂಟು ಎನ್ 6n ಮೈನಸ್ 6 ಇಂಟು -1 -6. ಹಾಗಾದರೆ 996 ಈಸ್ ಈಕ್ವಲ್ ಟು 102 ಮೈನಸ್ 6. 102 ಮೈನಸ್ 6 ಅಂದರೆ ಎಷ್ಟಾಗುತ್ತೆ? 96 ಪ್ಲಸ್ 6n. ಈ 96ಅನ್ನು ಈಜಿಕ್ವಲ್ಟಿಂದ ಈ ಕಡೆ ಕಳಿಸಿದಾಗ 996 ಮೈನಸ್ 96 ಈಸ್ ಈಕ್ವಲ್ ಟು 6n. ಈಗ 996ರಲ್ಲಿ ಮೈನಸ್ 96 ಮಾಡಿದರೆ ಎಷ್ಟು? 900 ಈಸ್ ಈಕ್ವಲ್ ಟು 6n. ಈ 6ಅನ್ನು ಈಜಿಕ್ವಲ್ಟಿಂದ ಈ ಕಡೆ ತಂದಾಗ 900 ಡಿವೈಡೆಡ್ ಬೈ 6 ಈಸ್ ಈಕ್ವಲ್ ಟು n. ಇವಾಗ 6 ಒಂದಲೇ 3 ಉಳಿತು, 30 ಆಯಿತು, 6 5 30, 0. n ಈಸ್ ಈಕ್ವಲ್ ಟು 150. ಹಾಗಾದರೆ 6ರಿಂದ ಪೂರ್ಣವಾಗಿ ಭಾಗಿಸಲ್ಪಡುವ 3 ಅಂಕಿಯ ಒಟ್ಟು ಸಂಖ್ಯೆಗಳು ಎಷ್ಟಪ್ಪ ಅಂದರೆ 150. ಓಕೆ, ಇವತ್ತಿನ ತರಗತಿಯಲ್ಲಿ ನಾವು ಸುಮಾರು 10 ಪ್ರಶ್ನೆಗಳನ್ನು ತಿಳ್ಕೊಂಡಿದ್ದೇವೆ. ಈ ತರಗತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಿಮ್ಮ ಪ್ರೋತ್ಸಾಹವನ್ನು ನಮಗೆ ನೀಡಬೇಕೆಂದು ವಿನಂತಿಸಿಕೊಳ್ಳುತ್ತಿದ್ದೇನೆ. ಧನ್ಯವಾದಗಳು.